ಅನ್ಯೋಸೆಯವಾನ್ ಇವತ್ತು ನಾನು ನಿಮಗೋಸ್ಕರ ಒಂದು ನ್ಯೂ ಡ್ರಾಮನ ತೊಗೊಂಡು ಬಂದಿದ್ದೀನಿ. ಅದು ಬೇರೆ ಯಾವುದೂ ಅಲ್ಲ, ಬೋರ್ನ್ ಹ್ಯಾಪಿ ಯುವರ್ ಮೆಜೆಸ್ಟಿ ಅನ್ನುವಂತಹ ಆನ್ಗೋಯಿಂಗ್ ಡ್ರಾಮಾ. ಇದು ಫ್ಯಾಂಟಸಿಕ್ ರೊಮ್ಯಾನ್ಸ್ ಕಾಮಿಡಿ ಇರುವಂತಹ ಡ್ರಾಮಾ. ಇವತ್ತು ನಾನು ನಿಮಗೆ ಫಸ್ಟ್ ಡ್ರಾಮಾನೇ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಸ್ಟಾರ್ಟ್. ಓಪನಿಂಗ್ ಸೀನಲ್ಲೇ ಜೋಶನ್ ಪೀರಿಯಡ್ನ ತೋರಿಸ್ತಾರೆ. ಅಂದರೆ ಕೊರಿಯನ್ ರಾಜರೆಲ್ಲ ಇದ್ರಲ್ಲ ಆ ಕಾರಣ. ಆಗ ಒಂದು ಹುಡುಗಿನ ಕೈ ಕಟ್ಟಾಕಿ ಅರಣ್ಮನೆ ಕರ್ಕೊಂಡು ಬರ್ತಾ ಇರ್ತಾರೆ. ಇವರ ಹೆಸರು ಜಿಯಾಂಗ್ ಮತ್ತು ಈ ಡ್ರಾಮಾನ ಹೀರೋಯಿನ್. ಆ ರಾಜನು ಸಹ ಅಲ್ಲೇನೇ ಇರ್ತಾರೆ. ಈ ಡ್ರಾಮಾ ಹೀರೋ ಈಶಾ. ಹೀರೋಯಿನು ಒಳಗಡೆ ಬಂದ ತಕ್ಷಣ ಅಲ್ಲಿರೋ ಜನ ಎಲ್ಲ ಈ ಮೋಹಿನಿ ಪಿಚಾಚಿನ ಸಾಯಿಸಿ ಅಂತ ಅಂದ್ಬಿಟ್ಟು ಹೀರೋಗಂತಾರೆ. ಹೀರೋನು ಮುಂದೆ ಬಂದ್ಬಿಟ್ಟು ಲಾಸ್ಟ್ ನೈಟ್ ನೀನು ಕೊಟ್ಟಂಥ ಫುಡ್ಡಿಂದ ನನ್ನ ಟೇಸ್ಟ್ ಬ್ಯಾಡ್ ಚೇಂಜ್ ಆಗ್ಬಿಟ್ಟೈತೆ ಅಂದ್ಬಿಟ್ಟು ಅವ್ರ ಆಯುಧನ ಅವಳು ಕತ್ತತ್ರ ಮಡಗ್ತಾರೆ. ಅವ್ರೂ ಸಾಯಿಸಲ್ಲ, ಅದ್ರ ಬದಲು ಇನ್ಮೇಲೆ ನೀನೇನೆ ಶೆಫ್ ಕುಕ್ ಅಂತಾರ. ಅಲ್ಲಿರೋ ಜನ ಎಲ್ಲ ಇವಳು ಹೆಂಗೆ ಚೆಫ್ ಕುಕ್ ಆಗ ಸಾಧ್ಯ ಅಂತ ಅಂದ್ಬಿಟ್ಟು ಎಲ್ಲರೂ ಶಾಕ್ ಆಗಿ ನೋಡ್ತಾರೆ. ಅದಕ್ಕೆ ಹೀರೋನು ಇನ್ಮೇಲೆ ನೀನೆ ನನಗೆ 3 ಹೊತ್ತೂ ಸಹ ಅಡುಗೆ ಮಾಡಬೇಕು, ಯಾವ ಫುಡ್ನು ಸಹ ರಿಪೀಟ್ ಆಗಬಾರ್ದು, ಮತ್ತು ನನಗೆ ನನ್ನ ಟೇಸ್ಟ್ ಇಷ್ಟ ಆಗಿಲ್ಲ ಅಂದ್ರೂ ನಾನು ಅಲ್ಲೇ ಸಾಯಿಸ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಹೀರೋಯಿನ್ಗಂತಾರೆ. ಹೀರೋಯಿನು ಅಲ್ಲಿಂದ ಎಸ್ಕೇಪ್ ಆಗಬೇಕು. ಹಾಗಾಗಿ ವಿಧಿ ಇಲ್ಲ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಅದಕ್ಕೆ ಓಕೆ ಅಂತಾರೆ. ನಮ್ಮ ಹೀರೋಯಿನು ಜೋಶನ್ ಪೀರಿಯಡ್ಗೆ ಸೇರಿದಂತಹ ಹುಡುಗಿ ಅಲ್ಲ, ಪ್ರೆಸೆಂಟ್ 2025 ಇಯರ್ ಅಂತ ಸೇರಿದಂತಹ ಹುಡುಗಿ. ಅವರು ಟೈಮ್ ಟ್ರಾವೆಲ್ ಮಾಡಿ ಅಲ್ಲಿಗೆ ಹೋಗಿರ್ತಾರೆ. ಈಗ ಅವ್ರು ಯಾವ ಥರ ಹೋದ್ರು ಅಂತ ತೋರಿಸ್ತಾರೆ. 2025 ನಡೆಯುವಂತಹ ಒಂದು ಕುಕ್ಕಿಂಗ್ ಕಾಂಪಿಟೇಷನ್ನ ತೋರಿಸ್ತಾರೆ. ನಮ್ಮ ಹೀರೋಯಿನ್ ಒಂದು ಶೆಫ್ ಫೈನಲ್ ರೌಂಡಲ್ಲಿ ಇರ್ತಾರೆ. ಅಲ್ಲಿರೋರು ಇನ್ನು ಲಾಸ್ಟ್ 5 ಮಿನಿಟ್ಸ್ ಅಂದಾಗ ನಮ್ಮ ಹೀರೋಯಿನ್ ಸ್ಟವ್ ಆನ್ ಮಾಡೋಕ್ಕೆ ಹೋಗೋಣ ಅಂತ ಹೋಗ್ತಾರೆ. ಆ ಸ್ಟವ್ ಆನ್ ಆಗಲ್ಲ. ಆಗಿನ ಕಾಲದಲ್ಲಿ ಮರಣ ಮಡಿಗೆ ಅವ್ರು ಅಡುಗೆ ಮಾಡೋದನ್ನೆಲ್ಲ ಯೋಚನೆ ಮಾಡಿ ಕಿಚನಲ್ಲಿ ಒಣಗೋಗಿರುವಂತಹ ಹುಳ್ಳು ಇರುತ್ತೆ, ಅದನ್ನು ತೆಗೆದು ಅವ್ರು ಅಡುಗೆನ ಮಾಡಿ ಕೊನೆಗೂ ಸಹ 5 ಮಿನಿಟ್ಸ್ ಒಳಗಡೆ ಪ್ರಿಪೇರ್ ಮಾಡ್ತಾರೆ. ಚೆಫ್ ಬಂದ್ಬಿಟ್ಟು ಫುಡ್ ಬಗ್ಗೆ ಎಲ್ಲ ವಿಚಾರಿಸ್ತಾರೆ. ಅವರು ನಾನು ಇವತ್ತು ವೆನಿಸನ್ ಸ್ಟಿಕ್ ಅಂದರೆ ಜಿಂಕೆ ಮಾಂಸದಿಂದ ಮಾಡಿದ್ನ ಇದು ಮಾಡಿದ್ರು. ಆ ಜೋಶನ್ ಪೀರಿಯಡ್ ಎಲ್ಲನೂ ಸಹ ಭತ್ತದ ಹುಲ್ಲಿಂದ ಈ ಮಾಂಸನ ಟೋಸ್ಟ್ ಮಾಡಿದ್ರು. ಅದನ್ನೇ ನಾನು ಮಾಡಿದ್ದೀನಿ. ಒನಿಗನ್ ಅನ್ನುವಂತಹ ರಾಕ್ಷಸ ರಾಜನಿಗೆ ಇಷ್ಟ ಆದಂತಹ ಫುಡ್ ಇದನ್ನು ನಾನು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಅವರು ಹೀರೋ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಆಮೇಲೆ ಶೆಫ್ ಎಲ್ಲರೂ ಅವ್ರ ಫುಡ್ನೆಲ್ಲ ಟೇಸ್ಟ್ ಮಾಡಿಬಿಟ್ಟು ಯಾರು ವಿನ್ ಆದರು ಅಂತ ಅನೌನ್ಸ್ ಮಾಡೋಕ್ಕೆ ಹೋಗ್ತಾರೆ. ವಿನ್ ಆಗಿದ್ದು ಬೇರೆ ಯಾರು ಅಲ್ಲ, ನಮ್ಮ ಹೀರೋಯಿನೇನೆ. ಇದು ನಾರ್ಮಲ್ ಆಗಿ ನಡೆಯುವಂತಹ ಕುಕ್ಕಿಂಗ್ ಕಾಂಪಿಟೇಷನ್ ಅಲ್ಲ, ಫ್ರಾನ್ಸಲ್ಲಿ ನಡೆಯುವಂತಹ ಫೇಮಸ್ ಶೆಫ್ ಕಾಂಪಿಟೇಷನ್ ಆಗಿರುತ್ತೆ. ಅದರಲ್ಲಿ ವಿನ್ ಆಗಬೇಕು ಅನ್ನೋದೇನೆ ನಮ್ಮ ಹೀರೋಯಿನ್ದು ಡ್ರೀಮ್ ಆಗಿರುತ್ತೆ. ಖುಷಿಯಾಗಿ ಅವ್ರ ಪ್ರೈಸ್ನು ಸಹ ತಗೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೀರೋಯಿನ್ನು ಕೊರಿಯಾಗೆ ಹೋಗೋಣ ಅಂತ ರೆಡಿ ಆಗ್ತಾ ಇರ್ತಾರೆ. ಅವ್ರ ಅಪ್ಪಯಿಂದ ಕಾಲ್ ಬರುತ್ತೆ. ಅವಳು ನನಗೆ €1,00,000 ಪ್ರೈಸ್ ಮನಿಯಾಗಿ ಮತ್ತು ಮಿಷನ್ 3 ಹೋಟೆಲಲ್ಲಿ ಹೆಡ್ ಶೆಫ್ ಆಗೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂತಾರೆ. ಅವ್ರ ಅಪ್ಪನೂ ಖುಷಿಯಾಗಿ ಕೇಳಿಸ್ಕೊಂಡು ಇವತ್ತು ಸೂರ್ಯಗ್ರಹಣ ನಡೀತೈತೆ, ಹಾಗಾಗಿ ಬರಬೇಡ ಇವತ್ತು, ನಾಳೆ ಬಾ ಅಂತಾರೆ. ಅವಳು ಪರವಾಗಿಲ್ಲ, ಇವತ್ತು ನಾನು ಫ್ಲೈಟಿಂದನೇ ಸೂರ್ಯಗ್ರಹಣ ನೋಡ್ತೀನಿ ಅಂತ ಅಂತಾಳೆ. ಅವ್ರ ಅಪ್ಪನೂ ಸರಿ ಅಂದ್ಬಿಟ್ಟು ನಾನು ಅಲ್ಲಿರುವಂತಹ ಒಬ್ಬರು ಪ್ರೊಫೆಸರ್ ಹತ್ರ ಒಂದು ಬುಕ್ನ ಕೇಳಿದ್ದೀನಿ. ಅದು ಜೋಶನ್ ಪೀರಿಯಡ್ಗೆ ಸೇರಿದಂತಹ ಒಂದು ಹಿಸ್ಟಾರಿಕಲ್ ಬುಕ್ಕು. ಅದನ್ನ ನಿನ್ನ ಕೈಲಿ ಕೊಟ್ಟು ಕಳಿಸ್ತೀನಿ ಅಂತ ಅವರು ಅಂದಿದ್ದಾರೆ. ಮರಿದ್ದೀನಿ, ನೀನು ಈಸ್ಕೊಬಾ ಅಂತ ಅಂತಾರೆ. ಸರಿ ಅಂದ್ಬಿಟ್ಟು ಅವ್ರು ಈಸ್ಕೊಂಡು ಫ್ಲೈಟಲ್ಲಿ ಬರ್ತಾ ಇರ್ತಾರೆ. ಸೂರ್ಯಗ್ರಹಣ ಸಹ ಸ್ಟಾರ್ಟ್ ಆಗ್ತಾ ಇರ್ತಾರೆ. ಅಲ್ಲಿರೋರೆಲ್ಲ ಫೋಟೋ ತೊಗೊಳ್ಳೋಣ ಅಂತ ತಗೊಳ್ತಿದ್ದಾಗ ಪಕ್ಕದಲ್ಲಿರೋರು ಗೊತ್ತಿಲ್ಲದೇನೆ ಟೀ ಕಪ್ನ ಅವ್ರ ಮೇಲೆ ಚೆಲ್ಬಿಡ್ತಾರೆ. ಅದು ಅವಳು ತಂದಿರುವಂತಹ ಬುಕ್ ಮೇಲೆ ಚೆಲ್ಬಿಡುತ್ತೆ. ಅವಳು ಅದನ್ನು ಕ್ಲೀನ್ ಮಾಡೋಣ ಅಂತ ರೆಸ್ಟ್ ರೂಮ್ಗೆ ಹೋಗಿ ಕ್ಲೀನ್ ಮಾಡ್ತಿದ್ದಾಗ ಆಗ ನಮ್ಮ ಹೀರೋ ಆ ಬುಕ್ನ ಓಪನ್ ಮಾಡಿ ನೋಡ್ತಾರೆ. ಅದು ಫುಲ್ಲೂ ಸಹ ರೆಸಿಪಿ ಬುಕ್ ಆಗಿರುತ್ತೆ. ಅವರು ಆ ಲಾಸ್ಟ್ ಪೇಜ್ನ ಓಪನ್ ಮಾಡಿ ನೋಡ್ಬಿಟ್ಟು ಅದನ್ನು ಓದ್ತಾರೆ. ಅದೇನಂದರೆ ಯಾವತ್ತಾದರೂ ನೀನು ಓದಿದ್ರೆ ನನ್ನ ಹತ್ರ ನೀನು ಬಂದೇ ಬರ್ತೀಯ ಅಂತ ಇರುತ್ತದೆ. ಆಗ ಸೂರ್ಯಗ್ರಹಣನೂ ಫುಲ್ಲು ಸ್ಟಾರ್ಟ್ ಆಗುತ್ತೆ. ಫ್ಲೈಟೂ ಸ್ವಲ್ಪ ಶೇಕ್ ಆಗಿ ಸ್ಟಾರ್ಟ್ ಆಗಿ ಅವ್ರಿಗೆ ಭಯ ಆಗಿ ಹೊರಗಡೆ ಹೋಗೋಣ ಅಂದರೆ ಆಗಲ್ಲ. ಆಗ ಅವರು ಜೋಶನ್ ಪೀರಿಯಡ್ ಒಳಗಡೆ ಎಂಟರ್ ಆಗಿ ಒಂದು ಕಾಡಲ್ಲಿ ಬಂದು ಬೀಳ್ತಾರೆ. ಅನಿಮಲ್ಗೆಲ್ಲ ಟ್ರ್ಯಾಪ್ ಎಲ್ಲ ರೆಡಿ ಮಾಡಿರ್ತಾರಲ್ಲ, ಅದರಲ್ಲಿ ಸಿಗಾಕೊಳ್ತಾರೆ. ಹೀರೋನು ಸಹ ಅಲ್ಲಿ ಬೇಟೆ ಆಡೋಣ ಅಂತ ಬಂದಿರ್ತಾರೆ. ಅಲ್ಲೊಂದು ಜಿಂಕೆ ಇರುತ್ತೆ. ಅದಕ್ಕೆ ಗುರಿ ಇಟ್ಬಿಟ್ಟು ಒಂದು ಫ್ಲ್ಯಾಶ್ ಬ್ಯಾಕ್ನ ಯೋಚನೆ ಮಾಡಿ ನೋಡ್ತಾರೆ. ಅವ್ರ ಅಮ್ಮನ್ನ ಕಷ್ಟ ಕೊಟ್ಟು ಅರಣ್ಮನೆಯಿಂದ ಹೊರಗಡೆ ಕರ್ಕೊಬರ್ತಾರೆ. ಅವ್ರ ಅಪ್ಪನ್ನ ಕೇಳ್ತಾರೆ, ಯಾಕೆ ಈ ಥರ ಎಲ್ಲ ಮಾಡ್ತಿದ್ದೀರಾ ಅಂತ ಕೇಳೋದನ್ನ ಯೋಚನೆ ಮಾಡಿಬಿಟ್ಟು ಈಗ ಹೀರೋ ಕಾಡಲ್ಲಿ ಕುತ್ಕೊಂಡು ಡ್ರಿಂಕ್ಸ್ ಮಾಡೋದನ್ನ ತೋರಿಸ್ತಾರೆ. ಆವಾಗ ಅವ್ರು ಅಂತಾರೆ, ಇವ್ನು ಹೋದ ತಕ್ಷಣ ನಾನು ಯಾರ್ಯಾರೆಲ್ಲ ಜಾಸ್ತಿ ಬೇಟೆ ಆಡಿದಿರೋ ಅವ್ರಿಗೆ ನಾನು ಪ್ರೈಸ್ ಕೊಡ್ತೀನಿ ಅಂದ್ಬಿಟ್ಟು ಮಾತಾಡ್ತಾರೆ. ಆಗ ಪಕ್ಕದಲ್ಲಿರೋನಂತಾರೆ, ಇವತ್ತು ಸೂರ್ಯಗ್ರಹಣ, ಹಾಗಾಗಿ ಅಲ್ಲಿ ರಿಚುವಲ್ ಆ್ಯಕ್ಟಿವಿಟೀಸ್ನೆಲ್ಲ ಮಾಡ್ತಿದ್ದಾರಲ್ಲ, ನೀವು ಅಲ್ಲಿ ಇರಬೇಕು ಅಲ್ವಾ, ಹಾಗಾಗಿ ಹೋಗಿ, ಇಲ್ಲಾಂದರೆ ಯಾವುದಾದ್ರೂ ಮೋಹಿನಿ ಪಿಚಾಚಿ ಬಂದ್ಬಿಟ್ಟು ಮೇಲಿಂದ ಬಂದ್ಬಿಡ್ತದೆ ಅಂತ ಅವ್ರು ಅಂತಾರೆ.
ಆಗ ಫುಲ್ ಸೂರ್ಯಗ್ರಹಣ ಸ್ಟಾರ್ಟ್ ಆಗಿ ಆ ಜಾಗ ಎಲ್ಲ ಕತ್ಲೆ ಆಗುತ್ತೆ. ಅಲ್ಲಿ ಒಂದು ನರಿ ಬರುತ್ತೆ. ಅದನ್ನ ನೋಡ್ಬಿಟ್ಟು ಅವನು ಅದನ್ನು ಬೇಟೆ ಆಡೋಣ ಅಂತ ಓಡಿಸ್ಕೊ ಹೋಗ್ತಿದ್ದಾಗ ಅವನು ಬಿಡುವಂತಹ ಅಂಬು ನಮ್ಮ ಹೀರೋಯಿನ್ ಟ್ರ್ಯಾಪ್ ಆಗಿರುವಂಥ ಇದ್ರ ಮೇಲೆ ಬಿದ್ದು ನಮ್ಮ ಹೀರೋಯಿನು ರಿಲೀಸ್ ಆಗಿಬಿಡ್ತಾರೆ. ಅವರು ಸ್ವಲ್ಪ ಎದುರ್ಕೊಂಡು ಮರದಿಂದ ಹೋಗಿ ಅವಸ್ಕೊತಾರೆ. ಅಲ್ಲಿ ಯಾರೋ ಬರ್ತಾರ ನೋಡ್ಬಿಟ್ಟು ನಮ್ಮ ಹೀರೋಯಿನ್ ಮಾತಾಡ್ಸೋಣ ಅಂತ ಅವರು ಹೊರಗಡೆ ಬರ್ತಾರೆ. ನಮ್ಮ ಹೀರೋಗೆ ಅವ್ರು ಹಾಕಿರುವಂತಹ ಕಾಸ್ಟ್ಯೂಮ್ ಎಲ್ಲ ನೋಡ್ಬಿಟ್ಟು ಇಲ್ಲಿ ನಿಜವಾಗ್ಲೂ ಏನೋ ಮೋಹಿನಿ ಪಿಚಾಸ್ತಿ ಅಂತ ಅಂದ್ಬಿಟ್ಟು ಅವನು ಬಿಲ್ಲನ್ನು ಇಟ್ಕೊಂಡು ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾನೆ. ನಮ್ಮ ಹೀರೋಯಿನ್ ಎದ್ರುಕೊಂಡು ಮಲೆ ಮೇಲಿರುವಂತಹ ತುದಿಲಿ ಹೋಗಿ ನಿಂತ್ಕೊಳ್ತಾರೆ. ಅವನು ಒಂದು ಸ್ಟನ್ ಗನ್ನ ಇಟ್ಕೊಂಡು ಅವಳಿಗೆ ತೋರಿಸ್ತಾ ಇರ್ತಾನೆ. ಅವಳು ಹಾಕಿರುವಂತಹ ಡ್ರೆಸ್ಸು, ಅವಳ ಹ್ಯಾಂಡ್ ಬ್ಯಾಗು, ಅವಳ ಏರ್, ಅವಳ ಗ್ಲಾಸ್ ಎಲ್ಲ ನೋಡ್ಬಿಟ್ಟು ಹೀರೋನು ಅವ್ಳು ನಿಜವಾಗ್ಲೂ ಯಾವುದೋ ವಿಚಿತ್ರ ಮನುಷ್ಯ ಅಂದ್ಬಿಟ್ಟು ಅವ್ನು ಡಿಸೈಡೇ ಆಗ್ಬಿಟ್ಟು ನೀನು ಯಾರು ಅಂತ ಅವ್ನು ಕೇಳಿದಾಗ ಅವಳು ನೀನು ಯಾರು ಅಂತ ಮೊದಲೇ ಹೇಳು ಅಂತ ಅವಳು ಅಂತಾರೆ. ಅವನು ನೀನು ನನ್ನನ್ನೇ ಏಕವಚನದಲ್ಲೆಲ್ಲ ಮಾತಾಡ್ತಿದ್ಯಾ ಅಂತ ಅವನ ಕೋಪದಲ್ಲಿ ಅವಳು ನಾನು ನಿನ್ನ ಏಕವಚನದಲ್ಲಿ ಮಾತಾಡ್ತೀನಿ, ನೀನು ಮಾತಾಡಬೇಕು, ನೀನೇನಿಲ್ಲ ಆ್ಯಕ್ಟರ ಇಲ್ಲೇನಾದರೂ ಹಿಸ್ಟೋರಿಕಲ್ ಡ್ರಾಮಾ ಏನೋ ನಡೀತೈತಾ ಅಂತ ಕೇಳಿದಾಗ ಅವ್ನಿಗೇನೋ ಅರ್ಥ ಆಗಲ್ಲ. ಅದಕ್ಕೇನೆ ಅವನು ಅಂಬನ್ ಬಿಟ್ಟು ಅಟ್ಯಾಕ್ ಮಾಡೋಕೆ ಹೋಗ್ತಾನೆ. ಅವಳ ಕೈಯಲ್ಲಿರುವಂಥ ಹ್ಯಾಂಡ್ ಬ್ಯಾಗಲ್ಲಿ ಬಿದ್ದು ಮೇಲಿಂದ ಅದು ಕೆಳಗೆ ಬಿದ್ದುಬಿಡ್ತದೆ. ಮತ್ತೆ ಅವಳು ಅಟ್ಯಾಕ್ ಮಾಡೋಕ್ಕಂತ ಹೋದಾಗ ಮತ್ತೆ ಅವನ ಹತ್ರ ಅಂಬೇನೂ ಇರೋಲ್ಲ. ಕೆಳಗಿದ್ದು ಅವ್ನು ಬರ್ತಿದ್ದಾಗ ಅವಳು ಸ್ಟನ್ ಗನ್ ಇಟ್ಕೊಂಡು ತೋರಿಸ್ತಾಳೆ. ಅವನ ಕೈಯಲ್ಲಿರುವಂತಹ ಚಾಕ್ ಮೇಲೆ ಬೀಳ್ತದೆ ಹೊರತು ಅವನಿಗೆ ಬಂದು ಅದು ಶಾಕ್ ಏನೂ ಇದಾಗಲ್ಲ. ಅವನು ಸ್ಟನ್ ಗನ್ನು ಸಹ ಬೀಳಿಸ್ಬಿಡ್ತಾನೆ. ಅದಾದಮೇಲೆ ಅವಳನ್ನ ಸಾಯಿಸೋಣ ಅಂತ ಬರ್ತದಂಥ ಟೈಮಲ್ಲಿ ಅವನ ಮೇಲೆ ಯಾರೋ ಒಂದು ಅಂಬನ್ನ ಬಿಡ್ತಾರೆ. ಅವನ ಮೇಲೆ ಅದು ಬಿದ್ದು ಅವಳ ಮೇಲೆ ಬಿದ್ದು ಇಬ್ಬರೂ ಸಹ ನದಿಯಲ್ಲಿ ಬಿದ್ದೋಗ್ಬಿಡ್ತಾರೆ. ಇವತ್ತು ನಾನು ಈ ಡ್ರಾಮಾನ ಅರ್ಧ ಎಪಿಸೋಡ್ನ ಅಪ್ಲೋಡ್ ಮಾಡ್ತೀನಿ. ನಾಳೆ ಮರಿದೇನೆ ನೆಕ್ಸ್ಟ್ ಪಾರ್ಟ್ನ ಅಪ್ಲೋಡ್ ಮಾಡೇ ಮಾಡ್ತೀನಿ. ಓಕೆ, ಸ್ಟೇ ಟ್ಯೂನ್, ಬಾಯ್.